ಇಂದಿನ ವಿಷಯ ಸಿಗರೇಟ್ ಕುರಿತು, ಪ್ಲಾಸ್ಟಿಕ್ ಚೀಲಗಳ ಬಗ್ಗೆ, ಡಿ ಜೆ ಬಗ್ಗೆ ಮತ್ತು ಪಟಾಕ್ಷಿಗಳ ಬಗ್ಗೆ ಮಾತನಾಡೋದು. ಏನು ಎಲ್ಲರೂ ಸರ್ಕಾರದವರು, ಸಾರ್ವಜನಿಕರು ಸಿಗರೇಟ್ ಸೇದಬೇಡ್ರಿ ಅಂತ ಹೇಳ್ತಾರೆ. ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರ್ತದೆ, ಸಿಗರೇಟು ಹೆಲ್ತ್ ಇಂಜುರಿಯಸ್ ಹೇಳ್ತಾರೆ. ಅದು ಸಿಗರೇಟ್ ಸೇದಬೇಡ ಅಂತ ಯಾಕೆ ಹೇಳೋದು? ಸಿಗರೇಟ್ ಕಂಪ್ನಿನೇ ಬಂದ್ ಮಾಡಿಬಿಡ್ರಿ. ಸಿಗರೇಟ್ ಕಂಪ್ನಿ ಬಂದ್ ಮಾಡಿದ್ರೆ ಸಿಗರೇಟ್ ಯಾರೂ ಸೇದೋದಿಲ್ಲ. ಪ್ಲಾಸ್ಟಿಕ್ ಎಲ್ಲಿ ಬೇಕಾದಲ್ಲಿ ಪ್ಲಾಸ್ಟಿಕ್ಕ ಎಲ್ಲ ಬಜಾ ಹೊಲಸು ನಾರ್ಲತ್ತದ. ಪ್ಲಾಸ್ಟಿಕ್ ಅದೇನು ತಯಾರಾಗತ್ತಲ್ಲ, ಆ ಪ್ಲಾಸ್ಟಿಕ್ ತಯಾರಾಗೋ ಕಂಪ್ನಿನೇ ಬಂದ್ ಮಾಡಿಬಿಡೋದು. ಪ್ಲಾಸ್ಟಿಕ್ ಯಾರು ಉಪಯೋಗ ಮಾಡೋದಿಲ್ಲ. ನೀವು ಪ್ಲಾಸ್ಟಿಕ್ ಉಪಯೋಗ ಮಾಡೋದು ಹೇಳೋದು ಅವಶ್ಯಕತೆಯೇ ಇಲ್ಲ. ಮತ್ತು ಗುಡ್ಡಕ, ಮಾಮ ಇವೆಲ್ಲ ತಯಾರು ಮಾಡೋದು, ಅದು ತಯಾರು ಮಾಡೋದೇ ಅಂಥ ಕಂಪ್ನಿಗಳನ್ನು ಬಂದ್ ಮಾಡೋದು. ಇದರಿಂದ ವಾತಾವರಣ ಮಲಿನ ಆಗುತ್ತದೆ, ಆರೋಗ್ಯ ಮೇಲೆ ಪರಿಣಾಮ ಬೀರ್ತೈತಿ. ಮತ್ತು ಡಿ ಜೆಯಿಂದ ಭಯಂಕರ ಕೆಟ್ಟ ಪರಿಣಾಮ ಅದ. ಡಿ ಜೆ ಉಪಯೋಗ ಮಾಡಿರಿ, ನಾವು ಬ್ಯಾಡ್ ಅನ್ನೋದಿಲ್ಲ. ಸ್ವಲ್ಪ ಸೌಂಡ್ ಕಡಿಮೆ ಮಾಡಿರಿ. ಯಾಕಂದ್ರೆ ನಾನು ದರಸಲ ಬಜಾರಕ್ಕೆ ಹೋಗ್ಬೇಕಾದ್ರೆ ಡಿ ಜೆ ಇದ್ದಾಗ ಕಿವಿಯಲ್ಲಿ ಹಳ್ಳೆ ಇಟ್ಟುಕೊಂಡು ಕಿವಿ ಪಟ್ಟಿ ಹಾಕಿಕೊಂಡು ಹೋಗ್ತಿದ್ದೆ. ಮೊನ್ನೆ ನಾನು ಊರಿಗೆ ಹೋಗಿದ್ದೆ. ಶಿವಣಿಗೆಯಲ್ಲಿ ಡಿ ಜೆ ಹಚ್ಚಿದ್ರು, ಭಯಂಕರ ಸೌಂಡ್ ಇಟ್ಟಿದ್ರು. ಅದ್ರ ಬಾಜುನೇ ಹಾಯ್ದು ಬರಬೇಕಾಯ್ತು. ನಾನು ಆ ಡಿ ಜೆ ಬಾಜುನೇ ಹಾಯ್ದು ಬರಬೇಕಾಯ್ತು. ಆ ಡಿ ಜೆ ಬಾಜು ಹಾಯ್ದು ಬರೋವಾಗ ನನ್ನ ಕಿವಿನೇ ಹರಿದು ಹಂಗೆ ಅದು. ಕಿವಿ ಒಂದು ಟೈಪ್ ಹರಿದಂಗೆ ಆಯಿತು. ಇಲ್ಲಿ ದವಾಖಾನೆ ಬಂದು ತೋರಿಸಿದೆ. ದವಾಖಾನೆಗೆ ಬಂದು ತೋರಿಸಿದ ಸಹಿತ ಇನ್ನೂ ಕಿವಿ ಆರಾಮಾಗಲಾಗ್ಯದ. ಆ ಡಿ ಜೆಯಿಂದ ಎಷ್ಟು ಪರಿಣಾಮ ಬೀರ್ತೈತಿ. ಅಲ್ಲಿ ಸಮೀಪ ಡಿ ಜೆ ಸಮೀಪ ದವಾಖಾನೆ ಇದ್ದರೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ, ಪ್ರಾಣಿಗಳ ಮೇಲೆ ಪರಿಣಾಮ ಬೀರ್ತೈತಿ. ಅವಾಗ ಹಿಂದೆ ಇದ್ದಿದ್ದನು ಡಿ ಜೆ ಬಿಡ್ರಿವಲ್ಲ, ಶಹನಾಯಿ ಮತ್ತು ಬೇರೆ ಬೇರೆ ಇದು ಅದಾವ. ಅಂಥವು ಗೌರ್ಮೆಂಟ್ದವರು ಇದು ಕೊಟ್ಟಿರ್ತಾರೆ, ಇಷ್ಟು ಸೌಂಡ್ ಇರಬೇಕಂತಂದು. ಅಷ್ಟು ಸೌಂಡ್ ಮಾಡಿರಿ, ಕಡಿಮೆ ಹಚ್ಚಿ ಸೌಂಡ್ ಮಾಡಿರಿ. ಅದ್ರ ಮೇಲೆ ಭಯಂಕರ ಪರಿಣಾಮ ಬೀರ್ತೈತಿ. ಇನ್ನಾದರೂ ನನ್ನ ಕಿವಿ ಕೇಳಿಸಲಾಗೈತಿ. ಅಂಥ ಸೀಡೆ ಅದು ಡಿ ಜೆ ಬಾಜು ಹಾಯ್ದು ಬಂದ್ರೆ ಕಿವಿ ಒಂದು ಟೈಮ್ ಸ್ವರ್ಕ್ ಅನಿಸ್ಬಿಡ್ತು. ಹೃದಯ ಆ ಡಿ ಜೆ ಹತ್ತು ನಿಂತಾಗ ಹೃದಯ ಡಬ್ 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 ಬಡಿದಿರ್ತೈತಿ. ಹಿಂಗಾದ್ರೆ ನಾ ಬರೀ ಸ್ವಲ್ಪ ಒಂದು 10 ಸೆಕೆಂಡ್ ಹಾಯ್ದು ಬಂದಿದ್ದು ಹಿಂಗಾಯಿತು. ನೀವು ಡಿ ಜೆ ಹತ್ತಿರ ಎಲ್ಲರೂ ಕುಣಿತೀರಿ, ಡ್ಯಾನ್ಸ್ ಮಾಡ್ತೀರಿ, ಮುಂದೊಂದು ಪರಿಣಾಮ ಆಗ್ತೈತಿ. ಅದು ಏಕ್ದಮ್ ಒಮ್ಮೆ ಆಗೋದಿಲ್ಲ. ನಾವು ಹಿಂದೆ ಸಣ್ಣವರಿದ್ದಾಗ ಊಟ ಮಾಡಿ ಹಾಗೆ ಮನ್ಕೋತಿದ್ದೀವಿ. ನಮ್ಮ ತಾಯಂದಿರು ನೀರು ಕುಡಿದು ಮನ್ಕೋತಿದ್ರು. ನೀರು ಕುಡಿದು ಮನ್ಕೋತಿದ್ರು, ನಾವು ಹಾಗೆ ಮನ್ಕೊಂಡು ಬಿಡ್ತಿದ್ವಿ. ಯಾಕತ್ ಕೇಳ್ತಿದ್ವಿ, ಹಲ್ಲು ಹುಳ ತಿಂತಾವತ್ತಿದ್ರು. ನಾವು ಮುಂಜಾನೆ ಹೇಳೋ ನೋಡ್ತಿದ್ವಿ, ಹಲ್ಲು ಹುಳ ತಿಂದಿರೋದಿಲ್ಲ. ಅದು ಊಟ ಮಾಡಿ ಮನ್ಕೊಂಡು ಮರುದನೇ ಹೆಂಗೆ ಹಲ್ಲು ಹುಳ ತಿಂತಾವೆ. ಹಂಗೆ ಡಿ ಜೆದ ಪರಿಣಾಮ ಒಮ್ಮೆ ಆಗೋದಿಲ್ಲ. ಹಂತ ಹಂತವಾಗಿ ಹೃದಯದ ಬೇನೆ, ಕಿವಿಯ ಬೇನೆ, ಬೇರೆ 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 ಕಾಯಿಲೆಗಳು ಬಂದುಬಿಡ್ತಾವೆ. ಹಿಂಗಾದ್ರೆ ಯುವ ಜನತೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವ ಸ್ಥಿತಿ ತಲುಪುವಂತಾಗಿದೆ. ಅದಕ್ಕೆ ಹೆಚ್ಚಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದಕ್ಕೆ ಏನು ಮಾಡಿ, ಡಿ ಜೆ ಸೌಂಡನ್ನು ಕಡಿಮೆ ಮಾಡಿರಿ ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ನನಗೆ ಮೊನ್ನೆ ಬಹಳ ತ್ರಾಸಾಯಿತು. ಮತ್ತು ಪಟಾಕ್ಷಿ ಹಚ್ಚಿರ್ತೀವಿ. ದೊಡ್ಡ ಸಣ್ಣ ಹಚ್ಚಬೇಕಪ್ಪ. ಸಣ್ಣ ಪಟಾಕ್ಷಿ ಹಚ್ಚಿರಿ. ದೊಡ್ಡ ಅಟಮ್ ಬಾಂಬ್ ಹಚ್ಚೋದ್ರಿಂದ ಹಚ್ಚಿ ನೀವೆಲ್ಲರೂ ಓಡಿ ಹೋಗಿಬಿಡ್ತೀರಿ. ಅಲ್ಲಿ ಬಾಜು ಹಾಯ್ತಿರ್ತಾರಲ್ಲ, ಅವ್ರ ಕಣ್ಣಿಗೆ ಎಫೆಕ್ಟ್ ಆಗ್ತೈತಿ. ನಾನು ಮೊನ್ನೆ ಪಟಾಕ್ಷಿ ಹಚ್ಚಿದ್ದು ಗೊತ್ತೇ ಇಲ್ಲ. ದೊಡ್ಡ ಪಟಾಕ್ಷಿ ಎದುರಿಗೆ ಬಂದುಬಿಡ್ತು. ಏಕ್ದಮ್ ಗಾಡಿ ಮೇಲೆ ಬಿದ್ದುಬಿಟ್ಟೆ. ಒಂದು ತಿಂಗಳು ಕಾಲ ಆರಾಮಾಗಲಿಲ್ಲ ನಂದು. ಅದಕ್ಕೆ 2-3 ಸಾವಿರ ರೂಪಾಯಿ ಖರ್ಚು ಬಂತು. ಪಟಾಕ್ಷಿ ಎಷ್ಟು ಅನಾಹುತ ಆದೈತಿ. ಅಲ್ಲ ಸುತ್ತಮುತ್ತ ಬಾಜು ಗೀಜು ಇದ್ದವ್ರಿಗೆ, ದವಾಖಾನೆಗೆ ಹೋಗಿ ಮಕ್ಕಳಿಗೆ ಎಷ್ಟು ಇದು ಆಗ್ತೈತಿ. ಮತ್ತು ಅದು ಸುರ್ಸುರು ಬತ್ತಿ ಮದ್ದಿನ ಕುಡಿ ಹಚ್ಚಿದ್ರೆ ನೋಡ್ರಿ, ನೀವೆಲ್ಲ ಹೊಗೆ ಎಟ್ಟಿರ್ತೈತಿ. ವಾತಾವರಣ ಹಾಳಾಗಿಬಿಡ್ತೈತಿ. ಸ್ವಲ್ಪ ಹಚ್ಚಿರಿ, ಸೌಂಡ್ ಕಡಿಮೆ ಇದ್ದದ್ದು ಹಚ್ಚಿರಿ. ಇದು ಮೊನ್ನೆ 2 ವರ್ಷದಿಂದ ನಮ್ಮ ಕಲಿಸಿದ ಗುರುಗಳು ಮುಂಜಾನೆ ದಿವಸ ಕಸ ಹುಡುಕ್ತಿದ್ರು. ಕಸ ಹುಡುಗಿ ಗೋಳೆ ಮಾಡಿ ಅವರು ಬೆಂಕಿ ಕಡ್ಡಿ ಹಚ್ತಾರೆ ಆ ಕಸಕ್ಕೆ. ಆ ಕಸಕ್ಕೆ ಬೆಂಕಿ ಕಡ್ಡಿ ಕಸ ಗೋಳೆ ಮಾಡಿದ್ರು. ಇನ್ನೇನು ಬೆಂಕಿ ಕಡ್ಡಿ ಹಚ್ಚೋರು ಬೆಂಕಿ ಕಡ್ಡಿ ಹಚ್ಚಿದ್ರು. ಏಕ್ದಮ್ ಕಸ ಗೋಳೆ ಮಾಡಿ ಅಲ್ಲಿ ಏನದ ದೀಪಾವಳಿ ಮರುದಿನ ಕಸ ಹುಡುಗ್ಯಾರ, ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಗೋಳೆ ಮಾಡಿ ಬೆಂಕಿ ಕಡೆ ಹಚ್ಚಾರ. ಅದು ಏಕ್ದಮ್ ಅಲ್ಲಿ ಮದ್ದಿನ ಕುಳಿ ಡಬ್ಬತ್ತು ಮುಖಕ್ಕೆ ಶೀಟ್ದ ಹಿಂಗೆ ಬಿದ್ದುಬಿಟ್ಟಾರ. ಅವರು ತೊಡಿ ಕಾಲು ಫ್ರ್ಯಾಕ್ಚರ್ ಆಗ್ಯದ. 2 ಲಕ್ಷ 3 ಲಕ್ಷ ದವಾಖಾನೆ ಖರ್ಚು ಬಂದೈತಿ. ಅದರಿಂದದು ಪಟಾಕ್ಷಿಯಿಂದ.
ಪಟಾಕ್ಷಿಯಿಂದ ಎಷ್ಟು ಅನಾನುಕೂಲದ, ಪ್ರಾಣಿಗಳಿಗೆ ಹೃದಯ ಇದು ಆಗ್ತದ, ಮನುಷ್ಯರಿಗೆ ಕಣ್ಣಿಗೆ ಇದು ಆಗ್ತದ. ನೋಡಿರ್ಲಿ ಬೆಂಗಳೂರದಾಗ ಎಷ್ಟು ಕಣ್ಣಿನ ಸಮಸ್ಯೆ, ದರಸಲ ದೀಪಾವಳಿ ಹಬ್ಬದಾಗ ಎಷ್ಟು ಮಕ್ಕಳು ಹಾಳಾತ. ಹಿಂಗಾದ್ರೆ ಭಾರತದ ಜನಸಂಖ್ಯೆ ಇಂದಿನ ಯುವಕರು ಎಲ್ಲ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಿ. ನೀವೆಲ್ಲ ಕೆಲವೊಂದು ರಾಜಕಾರಣಿ ಹೇಳ್ತಾರೆ ಪಟಾಕ್ಷಿ ಹಚ್ಚಿರಿ, ಡಿ ಜೆ ಹಚ್ಚಿರಿ, ಅವ್ರೇನು ಅಲ್ಲಿ ಬಂದು ಕುಣಿತಾರನು, ಅವ್ರು ತಮ್ಮ ಸುರಕ್ಷಿತವಾಗಿ ಇರ್ತಾರೆ. ಅವರು ನಿಮ್ಮ ಬಂದವ್ರಿಗೆ ಹಚ್ಚಿ ಕುಣಿಸ್ಬಿಡ್ತಾರೆ. ದಯವಿಟ್ಟು ಕಡಿಮೆ ಮಾಡಿರಿ, ಪಟಾಕ್ಷಿ ಹಚ್ಚೋದು ಸ್ವಲ್ಪ ಕಡಿಮೆ ಮಾಡಿರಿ, ಡಿ ಜೆ ಸೌಂಡ್ ಕಡಿಮೆ ಮಾಡಿರಿ, ಹಚ್ಚಿರಿ, ಕುಡೀರಿ. ಬೇರೆ ಬೇರೆ ವಾದ್ಯಗಳು ಇರ್ತಾವೆ, ನಿಮಗೂ ಎಫೆಕ್ಟ್ ಅದ. ನಿಮಗೆ ಕುಣಿದವ್ರಿಗೆ ಇದು ಆಗೋದಿಲ್ಲ, ಅವಾಗ ಚಲೋ ಅನ್ನಿಸ್ತದೆ ನಿಮ್ಗೆ, ಕುಣಿದವ್ರಿಗೆ ಎಫೆಕ್ಟ್ ಅದ. ನನ್ನ ಕಳಕಳಿ ಮನವಿ, ನನಗೆ ಮೊನ್ನೆ ಭಾಳ ತ್ರಾಸ ಆಯ್ತು, ನಾನು ಭಾಳ ತ್ರಾಸ ಆಗ್ಯದತ್ತೆ ಮಾತಾಡತ್ತೀನಿ. ನಾನು ಕಿವಿ ಗಡ್ಜಿ ಬಿದ್ದದ, ಇನ್ನೂರಿಗೆ ಆರಾಮಾಗಲ್ದು. ಮತ್ತು ಕಾಲು ಅದ್ರ ಪಟಾಕ್ಷಿ ಅಠಾಂಬದಿಂದ ಗಾಡಿ ಮ್ಯಾಗೆ ಬಿದ್ದು ಗಾಡಿ ಹಾಳಾಗಿ ಗಾಡಿ ಖರ್ಚು ಕೊಟ್ಟೆ. ಹಿಂಗೆ ಭಾಳ ಅದರಿಂದ ಭಾಳ ಎಫೆಕ್ಟ್ ಅದ. ಮತ್ತು ಗುಟ್ಕಾ ತಿಂತೀರಿ, ಮಾವ ತಿಂತೀರಿ, ಅದರಿಂದ ಎಷ್ಟೋ ಕ್ಯಾನ್ಸರ್ ಬರ್ತದೆ. ನಮ್ಮ ಗೆಳೆಯನೊಬ್ಬನಿಗೆ ಗುಟ್ಕಾ ತಿಂದು ತಿಂದು ಕಾಂಪಿಟೇಷನ್ ಗುಟ್ಕಾ, ಇವತ್ತು ನಾನು 10 ಗುಟ್ಕಾ ತಿಂದೆ, ಮತ್ತೊಬ್ಬ 15 ಗುಟ್ಕಾ ತಿಂದೆ. ಹಿಂಗೆ ಕಾಂಪಿಟೇಷನ್ ಮ್ಯಾಗೆ ತಿನ್ನೋದು, ಕೆಲವೊಂದು ತಿಂದು ಮನ್ಕೊಳ್ಳೋದು. ಅವ ಹೈಸ್ಕೂಲ್ ಟೀಚರ್ ಇದ್ದ, ಅವ ಗುಟ್ಕಾ ತಿಂದು 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 ಕೊಳತು ಅವ ತೀರ್ಕೊಂಡು ಬಿಟ್ಟ. ಮತ್ತೊಬ್ಬ ನಮ್ಮ ಗೆಳೆಯ ಇದ್ದ, ಅವನು ಗುಟ್ಕಾ ತಿಂದಿದ್ದ, ಅವನು ಮಾವ ತಿಂದಿದ್ದ. ತಿಂದು ತಿಂದು 10 ಲಕ್ಷ ರೂಪಾಯಿ ಆಪ್ರೇಷನ್ ಬಂತು. ಅವನು ಗಾಲಕ್ಕೆ ಹಿಂಗಾಗಿಬಿಟ್ಟ. ಅವ ಏನು ತಿಳ್ಕೊಂಡು ಗೊತ್ತಿಲ್ಲ. ಅದಕ್ಕಾಗಿ ದಯವಿಟ್ಟು ಯುವಜನತೆ ಸ್ಟ್ರಾಂಗ್ ಆಗಬೇಕು, ನಮ್ಮ ಭಾರತ ದೇಶ ಬೆಳಿಬೇಕು, ಇಂಥ ಚಟಗಳನ್ನ ಬಿಡಬೇಕು. ಯಾರೂ ಹೇಳ್ತಾರೆ ಮಾತು ಕೇಳಬಾರ್ದು, ಸ್ವತಃ ನೀವೇ ವಿಚಾರ ಮಾಡಿರಿ. ಯಾರಿಗೆ ಅನುಭವ ಬರ್ತದೆ ಅವ್ರು ಹೇಳ್ತಾರೆ. ನನಗೆ ಅನುಭವ ಆಗ್ಯದ. ಈಗ ಏನಪ್ಪ ಅಂದ್ರೆ ಈ ಟೈಪ್ ನಮ್ಮ ಗುರುಗಳು ಇದರಿಂದ ಅವರು ಫ್ರ್ಯಾಕ್ಚರ್ ಆಯಿತು, ಕಾಲ ಏನು ಮದ್ದಿನ ಕುಳ್ಳಿಯಿಂದ ಫ್ರ್ಯಾಕ್ಚರ್ ಆಯಿತು, ಭಯಂಕರ ತ್ರಾಸಾಯಿತು, ಎಷ್ಟೋ ತಿಂಗಳು ದವಾಖಾನೆ ಅನುಭವಿಸಿದ್ರು. ನಾನು ಅದರಿಂದ ಬಿದ್ದೆ. ಅದಕ್ಕಾಗಿ ನೋಡಿರಿ, ಬೆಂಗಳೂರದಲ್ಲಿ ದಿವಸ ನೋಡ್ತೀರಿ ಎಷ್ಟೋ ಮಂದಿ ಇದು ಆಗ್ತದ. ಕೆಲವು ಮಂದಿ ದೊಡ್ಡ ದೊಡ್ಡ ಸ್ಟಾರ್ಗಳು ಬಾಯಲ್ಲಿ ಕೇಸರಿ ಅಂತ ಪ್ರಚಾರ ಮಾಡ್ತಾರೆ. ಅವ್ರು ತಿನ್ನೋದಿಲ್ಲ, ಮಂದಿ ತಿನ್ನಂತ ಹೇಳ್ತಾರೆ ಅವರು. ಯಾಕೆ ಅವ್ರು ಅಡ್ಡಾಡಿ ರೊಕ್ಕ ಕೊಟ್ಟಿರ್ತಾರೆ. ಬಾಯಲ್ಲಿ ಕೇಸರಿ ಅಂತ ಹೇಳ್ತಾರೆ, ಅದು ಹೇಳ್ತಾರೆ, ತಿನ್ನಂತ ಹೇಳ್ತಾರೆ. ಇಂಥ ನಟ ಹೇಳ್ಯಾನೋ ನೀವು ತಿಂದು ಬಿಡ್ತೀರಿ. ನೀವು ವಿಚಾರ ಮಾಡಿರಿ ಅದರಿಂದ ಏನು ಎಫೆಕ್ಟ್ ಅದ ಅನ್ನೋದು. ದಯವಿಟ್ಟು ಭಾರತ ಜನತೆ ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ಇಂಥ ಚಟಗಳನ್ನ ಬಿಡಬೇಕು. ಡಿ ಜೆ ಸೌಂಡ್ ನೋಡಿರಿ ಎಷ್ಟು ಎಫೆಕ್ಟ್ ಆಗ್ತದೆ, ಬಜಾರ್ದಲ್ಲಿ ನೋಡಿರಲಿ. ನಾವು ಒಂದು ಸ್ವಲ್ಪ ಡಿ ಜೆ ಬಾಜು ಹಾಯ್ದು ಬಂದ್ರೆ ಹಿಂಗಾಗ್ಯದ. ಅದಕ್ಕಾಗಿ ದಯವಿಟ್ಟು ಕಳಕಳಿಯ ನನ್ನ ಮನವಿ ಮಾಡ್ಕೊಡ್ತೀನಿ, ಇಂಥದ್ದೆಲ್ಲ ಸ್ವಲ್ಪ ಆದಷ್ಟು ಸ್ವಲ್ಪ ಹಂತ ಹಂತವಾಗಿ ಕಡಿಮೆ ಮಾಡಿರಿ. ಯಾರು ರಾಜಕಾರಣಿಗಳ ಮಾತನ್ನು ಕೇಳಬೇಡ್ರಿ, ನಿಮ್ಮ ಸ್ವತಃ ವಿಚಾರ ಮಾಡಿರಿ. ಅದೊಂದು ಡೆಸಿಬಲ್ ಸೌಂಡ್ ತಂದು ಅವರೇನು ವೈಜ್ಞಾನಿಕ ಇಟ್ಟಿರ್ತಾರೆ, ಇಷ್ಟೇ ಇರಬೇಕು ಕಿವಿಗಳಿಗೆ, ತಮಟೆ ಎದಾತವ ತಂದು. ಅದಕ್ಕಾಗಿ ದಯವಿಟ್ಟು ಅದನ್ನು ಇನ್ನು ಮುಂದೆ ಜೀವನದಲ್ಲಿ ಕಡಿಮೆ ಮಾಡಿರಿ ಅಂತಂದು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಅದರಿಂದ ಅದು ಸಬ್ಸ್ಕ್ರೈಬ್ ಮಾಡಿ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ಹೊಸ ನಾನು ವಿಡಿಯೋಗಳನ್ನು ತಯಾರು ಮಾಡ್ತೀನಿ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ನಾನು ರಿಕ್ವೆಸ್ಟ್ ಅದ ಎಂದು ಹೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.